ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಆರ್ಟಿಸ್ಟಿಕ್ ಜರ್ನಿ. ನಾನು ನಿಮ್ಮ ಕೋಮಲ. ಫ್ರೆಂಡ್ಸ್, ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಸ್ಟೋರಿಯೊಂದಿಗೆ ಬಂದಿದ್ದೀನಿ. ಮತ್ತೇಕೆ ತಡ, ಶುರು ಮಾಡೋಣವಾ? ಲೆಟ್ಸ್ ಬಿಗಿನ್. ಒಂದಾನೊಂದು ಕಾಲದಲ್ಲಿ ರಾಹುಲ್ ಎಂಬ ಪುಟ್ಟ ಹುಡುಗ ತನ್ನ ಹಿತ್ತಿಲಲ್ಲಿ ರೆಕ್ಕೆ ಮುರಿದುಕೊಂಡಿದ್ದ ಪಕ್ಷಿಯೊಂದನ್ನು ನೋಡಿದ. ಆ ಪಕ್ಷಿಯ ಹೆಸರು ಚಿಂಪು ಅಂತ. ಚಿಂಪುವಿಗೆ ರೆಕ್ಕೆ ಮುರಿದಿದ್ದರಿಂದ ಹಾರಲು ಆಗಲಿಲ್ಲ. ಆಗ ರಾಹುಲ್ ಚಿಂಪುವಿಗೆ ಆಹಾರ ನೀಡಿ ಸುಧಾರಿಸಿಕೊಳ್ಳಲು ಸಹಾಯ ಮಾಡ್ತಾನೆ. ಇಬ್ಬರು ಒಟ್ಟಿಗೆ ಸಾಕಷ್ಟು ಸಮಯ ಜೊತೆಗೆ ಇದ್ದಿದ್ದರಿಂದ ಇಬ್ಬರು ತುಂಬ ಬೇಗನೆ ಒಳ್ಳೆಯ ಸ್ನೇಹಿತರಾಗ್ತಾರೆ. ಒಂದು ದಿನ ಚಿಂಪು ರೆಕ್ಕೆ ಸಾಕಷ್ಟು ಬಲಗೊಂಡಾಗ ಅದು ಮತ್ತೆ ಹಾರಲು ಸಿದ್ಧವಾಗಿತ್ತು. ಆದರೆ ರಾಹುಲ್ಗೆ ಒಂದು ಅಚ್ಚರಿನೇ ಕಾದಿತ್ತು. ಅದೇನಪ್ಪ ಅಂದರೆ, ಚಿಂಪುವಿಗೆ ರಾಹುಲ್ನ ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ. ಯಾಕಂದರೆ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರಲ್ವಾ, ಅದಕ್ಕೆ. ಹೀಗಿರುವಾಗ ಚಿಂಪು ತನ್ನ ಮೇಲೆ ಅವಲಂಬಿತನಾಗಿ ಬೆಳೆದಿದ್ದರಿಂದ ಹಾರಲು ಹೆದರ್ತಾನೆ ಎಂದು ರಾಹುಲ್ಗೆ ಬೇಗನೆ ಗೊತ್ತಾಗುತ್ತೆ. ಆದ್ದರಿಂದ ರಾಹುಲ್ ಚಿಂಪುವಿನ ರೆಕ್ಕೆಗಳನ್ನು ಸ್ಪ್ರೆಡ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾನೆ. ಹಾಗೆಯೇ ಸ್ವಲ್ಪ ಎತ್ತರದ ಗಾಳಿಯಲ್ಲಿ ಓಡಾಡಿಸ್ತಾನೆ. ಇದರಿಂದ ಚಿಂಪು ಧೈರ್ಯವಾಗಿ ಹಾರಲು ಪ್ರಾರಂಭ ಮಾಡುತ್ತೆ. ಹಾರಲು ಕಲಿಸಿದ್ದಕ್ಕಾಗಿ ಧನ್ಯವಾದ ಹೇಳಲು ಚಿಂಪು ರಾಹುಲ್ನ ಕಿಟಕಿಯತ್ತ ಹಿಂತಿರುಗಿ ಎತ್ತರಕ್ಕೆ ಹಾರುತ್ತೆ. ರಾಹುಲ್ ಮುಗುಳ್ನಗುತ್ತಾ, ಚಿಂಪು, ನಾನು ನಿನ್ನ ರೆಕ್ಕೆಗಳನ್ನ ಸರಿಪಡಿಸಲಿಲ್ಲ, ಬದಲಾಗಿ ಹಾರುವುದು ಹೇಗೆ ಎಂದು ನೆನಪಿಸಿಕೊಳ್ಳಲು ಸಹಾಯ ಮಾಡಿದೆ ಅಷ್ಟೇ. ಆ ಶಕ್ತಿ ನಿನ್ನಲ್ಲಿಯೇ ಅಡಗಿದೆ ಅಂತ ಹೇಳ್ತಾನೆ. ಫ್ರೆಂಡ್ಸ್, ಈ ಕಥೆಯ ನೀತಿ ಏನು ಗೊತ್ತಾ? ಕೆಲವೊಮ್ಮೆ ನಮಗೆಲ್ಲರಿಗೂ ನಮ್ಮ ಸ್ವಂತ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಕಂಡುಕೊಳ್ಳಲು ಸ್ವಲ್ಪ ಸಹಾಯ ಮತ್ತು ಪ್ರೋತ್ಸಾಹದ ಅಗತ್ಯ ಇರುತ್ತದೆ. ನಾವು ಬೆಳೆದು ಮತ್ತೊಬ್ಬರನ್ನು ಬೆಳೆಸೋಣ ಎಂಬ ಅನಿಸಿಕೆ ನಂದು. ನೀವೇನಂತೀರಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.